ಓದೋದಕ್ಕೆ ಇಲ್ಲೆಲ್ಲೂ ಹಾಕೂ ಇಲ್ಲ. ನೋಡುವ ಹೇಳಪ್ಪ. ಹಲೋ, ಮತ್ತೆ ಬಂದಿದ್ದೀನಿ. ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊತೀನಿ. ದೀಪಾವಳಿ ಹಬ್ಬಕ್ಕೆ ಅಮ್ಮಗೆ 5 ದಿನ ರಜೆ ಇತ್ತು. ಸೊ ಅವರು ಫ್ಯಾಕ್ಟ್ರಿ ಕಡೆಯಿಂದ ಟ್ರಿಪ್ ಪ್ಲ್ಯಾನ್ ಮಾಡಿದರು. ಸೊ ನಾನು ಹೋಗ್ತಾ ಇದ್ದೀನಿ. ಅದು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಗೊತ್ತಿರುತ್ತೆ. ನಾನು ಮೈಸೂರಿಂದ ಬೆಂಗಳೂರಿಗೆ ರೀಚ್ ಆಗಿ ಬೆಂಗಳೂರಲ್ಲಿ ಅವ್ರ ಫ್ಯಾಕ್ಟ್ರಿ ಹತ್ರ ಹೋಗಿ ಬಸ್ಸೆಲ್ಲ ಬಂದು ನಾವು ಹೊರಡೋ ಅಷ್ಟರಲ್ಲಿ ಅಪ್ರಾಕ್ಸಿಮೇಟ್ಲಿ 5 o'clock ಆಗಿತ್ತು. ಟೋಟಲ್ ಆಗಿ 2 ಬಸ್ ಹೋಗಿತ್ತು. ಐ ಥಿಂಕ್ 80 to 85 ಮೆಂಬರ್ಸ್ ಇದ್ವಿ, ವಿತ್ ಭಟ್ರು ಮತ್ತು ಡ್ರೈವರ್ನು ಸೇರಿ ಅನ್ಸುತ್ತೆ 85 ಜನದವರೆಗೂ ಇದ್ವಿ. ಮೆನ್ಸ್ ಒಂದು 15 ಮೆಂಬರ್ಸು, ಮಿಕ್ಕಿದವರೆಲ್ಲ ಲೇಡೀಸ್ ಇದ್ರು. ರಿಸ್ಕ್ ತಗೊಂಡಿಲ್ಲ ಅಂತಂದ್ರೆ ದರ್ಶನ ಮಾಡಕ್ಕೂ ಆಗಲ್ಲ. ಅಕ್ಕ 5 ಜನ ಬರ್ತಾರಂತೆ. ಎಲ್ಲಿಗಪ್ಪ? ಡ್ರೈವರು ಭಟ್ರು ಎಲ್ಲ. ಹೌದಾ? ಹಾ, ಸಿದ್ಧಗಂಗಾ ಮಠ ನಮ್ಮ ಪ್ಲ್ಯಾನಲ್ಲೇ ಇರಲಿಲ್ಲ. ಸೊ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿ ಒಂದಷ್ಟು ಡ್ಯಾನ್ಸು ಹಾಡು ಎಲ್ಲನೂ ಆಡಿಕೊಂಡು ಹೋದ್ಮೇಲೆ ಸಿದ್ಧಗಂಗಾ ಮಠ ನಮಗೆ ಆನ್ ದಿ ವೇ ಸಿಕ್ತು. ಸೊ ಆ ದರ್ಶನ ಮಾಡ್ಕೊಳ್ಳಿ ಅಂದ್ಬಿಟ್ಟು ಡ್ರೈವರ್ ಪಾಪ ಅಲ್ಲೇ ನಿಲ್ಲಿಸಿದ್ರು. ಆ್ಯಂಡ್ ಆಲ್ಸೋ ಎಲ್ಲ ರೆಸ್ಟ್ ರೂಮ್ಗೆ ಏನಾದರೂ ಹೋಗಬೇಕು ಅಂತಂದ್ರೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ರು. ಸೊ ನಾವು ಅಲ್ಲಿ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನೂ ಕೂಡ ತಿಂದ್ವಿ. ನಾವು ಆಲ್ರೆಡಿ ಈ ನೈಟ್ ಊಟಕ್ಕೆ ಅಂತ ಪಾರ್ಸಲ್ ಫುಲ್ಲು ಅಡುಗೆ ಪ್ರಿಪೇರ್ ಮಾಡಿಸಿ ತೊಗೊಂಡು ಹೋಗ್ಬಿಟ್ಟಿದ್ರು. ಒಂದು 9 ಗಂಟೆ ಅನ್ನಂಗೆ ಫುಡ್ ಕೊಡೋಣ ಅಂತ. ಬಟ್ ಆದರೆ ನಾವಲ್ಲೇ ಊಟ ಮಾಡಿದ್ರಿಂದ ಆ ಪಾರ್ಸಲ್ ತೊಗೊಂಡೋಗಿದ್ದು ಫುಡ್ಡು ಐ ಥಿಂಕ್ ನಾವು ಒಂದು 11:30 ಟೈಮಲ್ಲಿ ಏನೋ ನಾವು ತಿಂದ್ವಿ ಅನಿಸುತ್ತೆ. ಯಾಕೆಂದರೆ ಎಲ್ಲ ಸ್ವಲ್ಪನೇ ತಿಂದಿರ್ತಾರೆ. ಟ್ರಾವೆಲ್ ಎಲ್ಲ ಮಾಡಿ ಫುಲ್ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿ ಎಲ್ಲ ಆಗಿದ್ದರಿಂದ ಆ ಊಟನೂ ಕೂಡ ತಿಂದರು, ಯಾವುದೂ ವೇಸ್ಟ್ ಮಾಡಲಿಲ್ಲ. ಭಾನುವಾರ ಬೆಳಿಗ್ಗೆ ನಾವು ಪಂಡರಾಪುರದಲ್ಲಿ ದರ್ಶನ ಮಾಡಬೇಕಾಗಿತ್ತು. ಸೊ ಬೆಳಿಗ್ಗೆ ಟಿಫನ್ಗೆ ನಾವು ಭಟ್ರನ್ನ ಕರ್ಕೊಂಡು ಹೋಗಿದ್ರಿಂದ ಅವರೇ ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ರು. ಅವ್ರು ಅಡುಗೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ದರ್ಶನ ಮಾಡಿ ಮುಗಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವೆಲ್ಲ ಫ್ರೆಶ್ ಅಪ್ ಆಗಿ ಹೊರಡೋ ಅಷ್ಟರಲ್ಲಿ ಐ ಥಿಂಕ್ ಒಂದು 9 ಗಂಟೆ ಮೇಲಾಗಿತ್ತು ಅಂತ ಕಾಣಿಸುತ್ತೆ. ಬಿಕಾಸ್ ನಾವು ತಿಂಡಿ ಮಾಡಿಕೊಂಡೇ ಹೋಗಿದ್ದು. ಏಕೆಂದರೆ ದರ್ಶನ ಎಷ್ಟೊತ್ತಾಗುತ್ತೆ ಏನು ಅನ್ನೋ ಐಡಿಯಾ ನಮಗೆ ಯಾರಿಗೂ ಇರಲಿಲ್ಲ. ಸೊ ಸುಮ್ಮನೆ ಅದು ಲೇಟ್ ಆಗಿಬಿಟ್ರೆ ಇಶ್ಯೂಸ್ ಆಗಿಬಿಡುತ್ತೆ ಫುಡ್ ಇಲ್ದಲೆ ಅಂತ ಅಂದ್ಬಿಟ್ಟು ಫಸ್ಟ್ ತಿಂಡಿ ಮುಗಿಸ್ಕೊಂಡೇನೆ ನಾವು ದರ್ಶನಕ್ಕೆ ಹೋಗಿದ್ದು. ದರ್ಶನಕ್ಕೆ ಹೋದ್ವಿ. ಲಿಟ್ರಲಿ ಹೇಳ್ತೀನಿ, ಅಲ್ಲಿ ವಾತಾವರಣ, ಜನ, ಮನೆ ಅವೆಲ್ಲ ನೋಡಿಬಿಟ್ಟು ನಾನು ಕರ್ನಾಟಕ ಎಷ್ಟು ಸೂಪರ್ ಅಂತ ಅನ್ನಿಸ್ಬಿಟ್ಟು. ದೇವಸ್ಥಾನ ತುಂಬ ಚೆನ್ನಾಗಿದೆ, ದರ್ಶನ ಕೂಡ ತುಂಬ ಸಖತ್ತಾಗಾಯಿತು. ಬಟ್ ಒಳಗಡೆ ಪ್ರಿಮಿಸಸ್ ಸಖತ್ತಾಗಿದೆ. ಈಚ್ ಕಡೆ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ ನನಗನ್ನಿಸ್ತು. ಬಿಕಾಸ್ ಅಲ್ಲಲ್ಲೇ ಊಟ ಮಾಡ್ತಾರೆ, ಅಲ್ಲಲ್ಲೇ ಕ್ಲೀನ್ ಇಲ್ಲ, ಆ ಥರ ಫೀಲ್ ಆಯಿತು ನನಗೆ ಪಾಂಡುರಂಗ ವಿಠಲ ನಾನು ನೋಡ್ತೀನಿ ಈ ಥರ ಇರುತ್ತೆ ಅನ್ನೋದು ಕೂಡ ನನಗೆ ಐಡಿಯಾ ಇರಲಿಲ್ಲ. ಏನೋ ಕರ್ಕೊಂಡು ಹೋಗ್ತಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅನ್ನೋ ಥರ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಯಾವ್ಯಾವ ಪ್ಲೇಸ್ ಅನ್ನೋದು ಗೊತ್ತಿಲ್ಲ. ಗೊತ್ತಿದ್ದು ಒಂದೇ ಪ್ಲೇಸು, ಅದು ಶಿರ್ಡಿ. ಆ ರೀಸನಿಂದನೇ ಈ ಟ್ರಿಪ್ಪಿಗೆ ನಾನು ಬಂದಿದ್ದು, ಸಾಯಿಬಾಬಾನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ನಾವು ಪ್ಲ್ಯಾನ್ ಮಾಡಿದ್ದು ಅಷ್ಟು ದೇವಸ್ಥಾನದಲ್ಲೂ ಕೂಡ ಫೋನ್ ಅಲೋ ಇರಲಿಲ್ಲ. ಈಚ್ ಕಡೆ ಏನು ವಿಡಿಯೋ ಮಾಡ್ಕೊತೀವಿ ಅದೇ ಕ್ಲಿಪ್ಸ್ ನಮಗೆ ಸಿಗ್ತಾ ಇದ್ದಿದ್ದು. ಒಳಗಡೆ ಯಾವುದೇ ರೀತಿ ಕ್ಲಿಪ್ಸ್ ತೊಗೊಳ್ಳೋ ಆಪ್ಷನ್ ನಮಗೆ ಇರಲಿಲ್ಲ. ಫೋನ್ ಈಚ್ ಕಡೆನೇ ಲಾಕರಲ್ಲಿ ಇಟ್ಟು ಹೋಗಬೇಕಾಗಿತ್ತು. ದರ್ಶನ ಮುಗಿಸ್ಕೊಂಡು ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಇತ್ತು. 2 ಗಂಟೆ ಅನ್ನಂಗೆ ಊಟ ಎಲ್ಲನೂ ಮುಗಿಸ್ಕೊಂಡು 3 ಗಂಟೆ 3:30 ಅನ್ನಂಗೆ ನಾವು ಪಂಡರಾಪುರದಿಂದ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ಇದ್ದಿದ್ದು ಶನಿ ಸಿಂಗಾಪುರ. ನೈಟ್ ದರ್ಶನ ಆಗಬೇಕು ಶನಿ ಮಹಾತ್ಮಂದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು ಅವರು. ಸೊ ನಾವು ಒಂದು 8 ಗಂಟೆ ಅಂತ ಅಷ್ಟೆಲ್ಲ ರೀಚ್ ಆಗಿದ್ವಿ. ಅಲ್ಲೆಲ್ಲ ದರ್ಶನ ಕೂಡ ಮುಗಿಸಿದ್ವಿ. ಅಲ್ಲಿ ಏನು ಅಂತಂದರೆ ಎಳ್ಳು ಮತ್ತು ಎಣ್ಣೆನ ಬಿಡಬೇಕು ಅನ್ನೋದಿತ್ತು. ಅಲ್ಲಿ ಯಾವ ರೀತಿ ಅಂತ ಅಂದರೆ ಒಂದು ಟೇಬಲ್ ಥರ ಇದೆ, ಅಲ್ಲಿಗೆ ನೀವು ಹಾಕ್ಬಿಟ್ರೆ ಅದು ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ. ದೇವಸ್ಥಾನದ ಏನು ವಿಗ್ರಹ ಇರುತ್ತೆ ಅಲ್ಲಿಗೆ ರೀಚ್ ಆಗುತ್ತೆ ಅನ್ನೋ ಥರನೂ ಇದೆ. ಇನ್ನೊಂದು ಡೈರೆಕ್ಟ್ ನೀವು ವಿಗ್ರಹಕ್ಕೆ ಹಾಕ್ತೀರಾ ಅಂತಂದರೆ 500 ರೂಪೀಸ್ ಟಿಕೆಟ್ ಇರುತ್ತೆ. ಅಪ್ಪಿ ನನಗೆ ಶಿರ್ಡಿಗೆ ಹೋಗುವಾಗಲೇ ಈ ಪ್ಲೇಸ್ ಬಗ್ಗೆನೂ ಕೂಡ ಹೇಳಿದ್ದ. ಇಫ್ ಇನ್ ಕೇಸ್ ಅವ್ರು ಕರ್ಕೊಂಡು ಹೋದರೆ ಹರಳೆಣ್ಣೆ ಎಲ್ಲನೂ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಬ ಅಂತ ಹೇಳಿದ್ದ. ಸೊ ಅದು ನನಗೆ ತಲೆಯಲ್ಲಿತ್ತು. ನಾನು ಅದಕ್ಕೆ ಟಿಕೆಟ್ ತೊಗೊಂಡೆ. ಎಷ್ಟು ಚೆನ್ನಾಗಿ ದೇವಸ್ಥಾನನ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ ಲಿಟ್ರಲಿ ನಾವು ಪಂಡರಾಪುರನ ಡೆಡ್ ಆಪೋಸಿಟಾಗಿ ಶನಿ ಸಿಂಗಾಪುರ ನೋಡಿದ್ವಿ. ಆ್ಯಂಡ್ ಆಲ್ಸೋ ಇಲ್ಲಿ ರೆಸ್ಟ್ ರೂಮಲ್ಲೂ ಕೂಡ ಬಾಗಿಲುಗಳಿರಲಿಲ್ಲ. ನಾನು ಅದು ನೋಡಿ ಶಾಕ್ ಆದೆ.
ಬಟ್ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾವು ಎಲ್ಲೂ ಓಡಾಡಲೇ ಇಲ್ಲ. ನಾವು ಜಸ್ಟ್ ಟೆಂಪಲ್ ಸುತ್ತಮುತ್ತ ಏನಿತ್ತು ಅದಷ್ಟೇ ನಾವು ನೋಡಿದ್ದು. ಸೊ ನಾನು ನಿಮಗೂ ಕೂಡ ಅದನ್ನೇ ತೋರಿಸೋದಕ್ಕಾಯಿತು. ಇದೆಲ್ಲ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದಂತೆ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ನಾವು ನಡ್ಕೊಂಡು ಹೋಗ್ತಾ ಇರೋವಾಗಲೇ ಪಾದ ಎಷ್ಟು ಚುಮ್ ಅಂತಿತ್ತು ಅಂದರೆ ಅಷ್ಟು ಕ್ಲೀನಾಗಿತ್ತು ನೆಲನೂ ಕೂಡ. ಇಲ್ಲಿ ಟಿ ವಿ ಎಲ್ಲ ತೋರಿಸ್ತಾ ಇದೆ ಅಲ್ಲ, ಅಲ್ಲಿ ಡೈರೆಕ್ಟ್ ಯಾರು ದೇವ್ರ ಹತ್ರ ಹೋಗಿ ಎಳ್ಳು ಮತ್ತು ಎಣ್ಣೆ ಹಾಕ್ತಿದ್ದಾರೆ ಗೊತ್ತಾ, ಅದು ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇತ್ತು. ಅದು ನಾನು ಅಂದ್ಕೊಂಡೆ ಪಾಸ್ಟ್ ವೀಡಿಯೋಸ್ ಆಗ್ತಿದೆ ಅಂತ, ಬಟ್ ನೋ, ಅದು ಪ್ರೆಸೆಂಟ್ ವಿಡಿಯೋ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ಸೊ ನಾನು ಹೋಗಿ ಅಲ್ಲಿ ಎಳ್ಳು ಮತ್ತು ಎಣ್ಣೆನೆಲ್ಲ ನಾನು ಹಾಕಿಬಿಟ್ಟು ದರ್ಶನ ಮುಗಿಸ್ಕೊಂಡು ಫುಲ್ ದೇವಸ್ಥಾನನ ಒಂದು ರೌಂಡ್ ಹೊಡ್ಕೊಂಡು ನನ್ನ ವ್ಯೂವರ್ಸ್ಗೂ ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಸ್ನ ಕೂತ್ಕೊಳ್ಳೋದಕ್ಕೆ ಫೋನ್ ಕೊಟ್ಟು ಹೋಗಿದ್ದೆ. ಆ್ಯಂಡ್ ಈ ದೇವಸ್ಥಾನ ತುಂಬ ಇಂಪಾರ್ಟೆಂಟು ಅಪ್ಪಿಗೆ. ಯಾಕೆ ಅಂತಂದರೆ ಅವನು ರೆಗ್ಯುಲರಾಗಿ ನಾನು ಹೇಗೆ ಗುರುವಾರದೊತ್ತು ರಾಯರನ್ನ ಪೂಜಿಸ್ತೀನೋ ಅದೇ ರೀತಿ ಅವನು ಶನಿವಾರದೊತ್ತು ಶನಿ ಮಹಾತ್ಮಂಗೆ ಪೂಜೆ ಮಾಡ್ತಾನೆ. ಎವ್ರಿ ಸಿಂಗಲ್ ವೀಕ್ ಅವನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೇ ಮಾಡ್ತಾನೆ. ಅದು ನಮ್ಮ ಮನೇಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಸೋಮವಾರ ಬೆಳಿಗ್ಗೆ ಶಿರಡಿ ದರ್ಶನ ಆಗಬೇಕಾಗಿತ್ತು. ಸೊ ನಾವು ನೈಟೆಲ್ಲ ಟ್ರಾವೆಲ್ ಮಾಡಿ 10:30 10:45 ಅನ್ನೋ ಅಷ್ಟರಲ್ಲಿ ನಾವು ಶಿರಡಿ ರೀಚ್ ಆದ್ವಿ. ನಾವು ರೂಮ್ ತೊಗೊಂಡು ನಾವೆಲ್ಲ ಅಲ್ಲಿ ಸೆಟ್ ಆಗೋ ಅಷ್ಟರಲ್ಲಿ ನಮಗೆ ಮೋರ್ ದೆನ್ 1.5 to 2 hours ಆಗಿಬಿಡ್ತು. ಬೆಳಗಿನ ಜಾವ 4 ಗಂಟೆ ಅಷ್ಟರಲ್ಲಿ ನಾವು ರೆಡಿ ಇರಬೇಕು ಅಂತ ನಮಗೆಲ್ಲರಿಗೂ ಹೇಳಿದರು. ಸೊ ಓಕೆ ಅಂತ ಅಂದ್ಬಿಟ್ಟು ಒಂದು 2 hours ರೆಸ್ಟ್ ಮಾಡಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಏನು ನಾವು ಹೋಟೆಲ್ ರೂಮ್ ಮಾಡಿದ್ವಿ ಅಲ್ಲಿಗೇನೆ ಕೂಡ ಶಿರಡಿದು ಬಸ್ ಬರುತ್ತೆ. ಸೊ ಆ ಬಸ್ಸಲ್ಲಿ ಹೋಗಬೇಕು ಅನ್ನೋದನ್ನ ಇನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ರು ಮೊದಲೇನೆ. ಆ ಕಂಪ್ನಿಯವ್ರು ಎಲ್ಲರೂ ಕೂಡ ಬ್ಲೂ ಸ್ಯಾರಿ ವೈಟ್ ಬ್ಲೌಸ್ ಇರಬೇಕು ಅನ್ನೋದು ಪ್ಲ್ಯಾನ್ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಆಲ್ಮೋಸ್ಟ್ 80% ಅದೇ ಫಾಲೋ ಮಾಡಿದ್ದಾರೆ. ಅಂದರೆ ಫ್ಯಾಮಿಲಿನೂ ಕರ್ಕೊಂಬಂದಿದ್ರು ನೋಡಿ. ಇವಾಗ ನಾನು ನಮ್ಮ ಅಮ್ಮ ಜೊತೆ ಹೇಗೆ ಹೋಗಿದ್ದೀನಿ ಹಾಗೆ ಕೂಡ ಬೇರೆಯವರು ಕೂಡ ಅವ್ರ ಫ್ಯಾಮಿಲಿನ ಕರ್ಕೊಂಬಂದಿದ್ರು. ಸೊ ಅವ್ರದ್ದು ಡ್ರೆಸ್ಗಳ ಕೋಡ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ನಾನೇನು ಥಾಟ್ ಇಟ್ಕೊಂಡೆ, ನಾನು ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡು ನನ್ನ ಹತ್ರ ಈ ಬ್ಲೌಸ್ ಮೊದಲೇ ಇತ್ತು. ಸೊ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಈ ಸ್ಯಾರಿನ ವೇರ್ ಮಾಡಿದೆ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ನನಗೆ ಅದು ಕೂಡ ಆಗಿಲ್ಲ. ನಿಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತು ನನ್ನ ಹತ್ರ ಸ್ಟೋರೇಜ್ ಇರಲ್ಲ. ಸೊ ನಾನು ನಿಮಗೆಲ್ಲನೂ ತೋರಿಸ್ಬೇಕು ಅಂದರೆ ಆಗಲ್ಲ. ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಲಿಟ್ರಲಿ ಸಾಯಿಬಾಬನ ದರ್ಶನ ತುಂಬ ಚೆನ್ನಾಗಾಯಿತು. ನಾವೆಲ್ಲ ಮೊದಲನೇ ಇದರಲ್ಲೇ ಲೈನಲ್ಲೇ ಇದ್ವಿ. ನಮ್ಮದೇ ಫಸ್ಟ್ ದರ್ಶನ ಆಗಬೇಕಾಗಿತ್ತು. ಹೆಂಗಾಗೋಯ್ತು ಅಂತಂದರೆ ನಾವು ನಿದ್ದೆಗುಂಡಲ್ಲಿ ತೂಗುಡಿಸ್ತಾ ಇದ್ದೀವಿ. ಹಿಂದೆ ಇರೋರೆಲ್ಲ ಫುಲ್ 2 ಗೇಟ್ ಒಂದೇ ಸಲ ಓಪನ್ ಮಾಡಿದ ತಕ್ಷಣ ಹಿಂದೆ ಇರೋರೆಲ್ಲ ಮುಂದಕ್ಕೆ ರಪ್ ಅಂತ ಬಂದ್ಬಿಟ್ರು. ನಾವು ಹೋಗೋದೇ ಬೇಡ, ಅವರೇ ನಮ್ಮನ್ನ ತಳ್ಕೊಂಡು ಹೋಗ್ತಾ ಇದ್ರು. ನಮ್ಮ ಚಿಕ್ಕಮ್ಮ ಅಂತೂ ಎಲ್ಲ ಕಡೆ ಗ್ರೂಪ್ ಫೋಟೋ ತೆಗೋ ಅಂತ ಹೇಳ್ತಾರೆ. ನೋಡು, ಯಾರಾದ್ರೂ ಒಬ್ರಾದ್ರೂ ರಿಯಾಕ್ಷನ್ ಕೊಡ್ತಾರ. ಮುಗಿತಾ ಶಿರಡಿ ಟ್ರಿಪ್? ನಡೀರಿ ಮತ್ತೆ ತಿಂಡಿ ತಿನ್ನಕ್ ಹೋಗೋಣ. ಶಿರಡಿ ಆದಮೇಲೆ ನೆಕ್ಸ್ಟ್ ಇದ್ದಿದ್ದ ಪ್ಲೇಸು ನಾಸಿಕ್. ನಾವೊಂದು 1 ಗಂಟೆ ಅನ್ನೋ ಹಾಗೆ ಹೋಗಿದ್ವಿ ಅಂತ ಅನಿಸುತ್ತೆ. ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಾಸಿಕಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಆ ಗುಹೆ ಒಳಗಡೆ ಒಂದೇನೋ ದೇವಸ್ಥಾನ ಇದೆಯಂತೆ, ರಾಮ ಸೀತಾ ಲಕ್ಷ್ಮಣ ಅವ್ರದ್ದೆಲ್ಲರದ್ದು. ಅದನ್ನು ತೋರಿಸ್ಬೇಕು ಅಂತ ನಾಸಿಕ್ಗೆ ಕರ್ಕೊಂಡು ಹೋಗಿದ್ದು. ಬಟ್ ಆದರೆ ಅಲ್ಲಿ ಆಟೋದವ್ರು ತುಂಬ ಯಾಮಾರಿಸ್ಬಿಟ್ರು. ನಾವು ಕೇಳಿದ್ದೀವಿ, ಆ ಟೆಂಪಲ್ ಹೆಸರು ಕೂಡ ಇವರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅವರು ಇದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಎಲ್ಲರನ್ನೂ ಕೂಡ. ಬಟ್ ಆದರೆ ಇಂಪಾರ್ಟೆಂಟ್ ಟೆಂಪಲ್ಲು ಕ್ಲೋಸ್ ಆಗಿದೆಯಂತೆ 3 months-ಇಂದ. ಅದನ್ನು ಅವ್ರಿಗೆ ಹೇಳೇ ಇಲ್ಲ. ಸಣ್ಣ ಪುಟ್ಟ ದೇವಸ್ಥಾನದೆಲ್ಲ ನಾನು ತೋರಿಸ್ಕೊಂಡು 4000 ನಮ್ಮ ಹತ್ರ ಕಿತ್ಕೊಂಡ್ಬಿಟ್ರು. ಅದು ಸ್ವಲ್ಪ ಬೇಜಾರಾಯಿತು. ಇದೊಂದು ಟೆಂಪಲ್ ತುಂಬ ಮಸ್ತಾಗಿತ್ತು, ಸಖತ್ತಾಗಿತ್ತು. ನೆಕ್ಸ್ಟ್ ನೈಟ್ ನಮಗೆ ಈವ್ನಿಂಗ್ ದರ್ಶನ ಆಗಬೇಕಾಗಿದ್ದು ತ್ರಿಯಂಬಕೇಶ್ವರಂ. ಕೆಲವರು ತ್ರಯಂಬಕೇಶ್ವರಂ ಅಂತಾರೆ, ಕೆಲವರು ತ್ರಿಯಂಬಕೇಶ್ವರಂ ಅಂತಾರೆ. ಅದ್ರ ಬಗ್ಗೆ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ನಾನು ಗೂಗಲಲ್ಲಿ ನೋಡಿದಾಗ ತ್ರಿಯಂಬಕೇಶ್ವರಂ ಅಂತಲೇ ಇತ್ತು. ನಾನು ಬಸ್ ಇಳಿದ ತಕ್ಷಣ ಈ ಪುಟ್ಟ ಹುಡುಗಿ ನನ್ನ ಹತ್ರ ಬಂತು. ಸೊ ಆ ಹುಡುಗಿ ಹೇಳಿದ್ದು ನನಗೆ ಅರ್ಥ ಆಗಿದ್ದು ಹಾಕ್ಸ್ಕೊಳ್ಳಿ ಅನ್ನೋದಕ್ಕೇ ಆ ಹುಡುಗಿ ಬಂದಿದ್ದು ಅಂತ. ಸೊ ನಾನು ಓಕೆ, ನಾನು ಇದೊಂದು ಹೆಲ್ಪ್ ಆಗ್ಬೋದು ಅವ್ರಿಗೆ ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡೆ. ಹೇಗಾಯಿತು ಅಂತಂದರೆ ನಮ್ಮ ಬಸ್ಸಲ್ಲಿ ಬಂದಿದ್ದು ಆಲ್ಮೋಸ್ಟ್ ಅಷ್ಟು ಜನದಲ್ಲಿ ಒಂದು 40 ಜನದ ಮೇಲೆ ನಾವು ಹಾಕ್ಸ್ಕೊಂಡಿದ್ದೀವಿ. ಅಲ್ಲಿ ಈಚ್ ಪರ್ಸನ್ 10 rupees ಅಂತ ಹೇಳ್ಬಿಟ್ಟು ನಾನೇ ಹಾಕ್ಸ್ಕೊಳ್ಳಿ ನೀವು ಎಲ್ಲರೂ ಕೂಡ ಅಮೌಂಟ್ ಪೇ ಮಾಡಿ ಅಂತ ಹೇಳಿದೆ. ಎಲ್ಲರೂ ಕೂಡ ಹಾಕ್ಸ್ಕೊಂಡ್ರು. ನನಗೆ ದೇವಸ್ಥಾನಗಳಿಗೆ ಹೋದಾಗ ಈ ಉಂಡಿಗಳಿಗೆ ದುಡ್ಡು ಹಾಕೋದು, ಮಂಗಳಾರತಿ ತಗೋತೀವಲ್ಲ ಅವಾಗ ಹಾಕೋದು, ನನಗೆ ಅದು ಯಾವುದನ್ನು ಕೂಡ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಮೊದಲು ಮಾಡ್ತಿದ್ದೆ, ಬಿಕಾಸ್ ಆಫ್ ನಮ್ಮ ಅಮ್ಮನ ಬೈತಾರೆ ಅಂತ ಅಂದ್ಬಿಟ್ಟು. ಈಗಲೂ ಕೂಡ ಹೋಗೋಗಿದ್ದ ಕಡೆ ಎಲ್ಲನೂ ಹಾಕಿದ್ದೀನಿ. ಯಾಕೆಂದರೆ ನಮ್ಮ ಅಮ್ಮಂಗೆ ಸಮಾಧಾನ ಆಗಬೇಕಲ್ವಾ ಅಂತ ಅಂದ್ಬಿಟ್ಟು. ಮತ್ತು ಇನ್ಯಾವಾಗ ಬರ್ತೀವೋ ಏನೋ ಅಂತ ಹೇಳ್ತಾರೆ. ಬಟ್ ನನಗೇನಂದರೆ ಈಚೆ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಏನಾದರೂ ನಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡೋದು ಅಥವಾ ಊಟ ಕೊಡಿಸೋದು ಈ ರೀತಿ ಮಾಡೋದು. ಅಟ್ಲೀಸ್ಟ್ ಅವ್ರಿಗೆ 1 time
ಫುಡ್ ಆದರೂ ನಮ್ಮ ಕಡೆಯಿಂದ ಹೋಗುತ್ತೆ. ದೇವಸ್ಥಾನಗಳಿಗೆ ಹೋಗೋದು ದೇವಸ್ಥಾನಕ್ಕೆ ಬಳಸ್ತಾರೋ ಅಥವಾ ಯಾವುದಕ್ಕೆ ಬಳಸ್ತಾರೆ ಅನ್ನೋ ಐಡಿಯಾನೂ ಕೂಡ ಇರಲ್ಲ ನಮಗೆ. ದೇವಸ್ಥಾನದ ಎಂಟ್ರೀಸ್ ಕ್ಲಿಪ್ಸ್ ಎಲ್ಲನೂ ಕೂಡ ತಗೋತಾ ಇದ್ದೆ. ತುಂಬ ಲೆಂತಿಯಾಗಿ ದರ್ಶನಗಳಿದೆ ಎಲ್ಲ ಟೆಂಪಲ್ಸ್ಗಳದ್ದು ಕೂಡ. ಎಂಟ್ರಿನೇ ಎಲ್ಲೋ ಇರುತ್ತೆ, ಎಕ್ಸಿಟೇ ಎಲ್ಲೇ ಇರುತ್ತೆ, ದೇವಸ್ಥಾನನೇ ಎಲ್ಲಿರುತ್ತೆ, ಅಲ್ಲಿಂದ ಕ್ಯೂಗಳಿಗೆ ಹೋಗಬೇಕು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಎಷ್ಟು ಪಾಸಿಟಿವ್ ಫೀಲ್ ಇದ್ದೆ ಅಂದರೆ ನಾನಂತೂ ನನ್ನ ಎಲ್ಲ ನೆಗೆಟಿವಿಟಿನೂ ತೆಗೆದಾಕ್ಬಿಟ್ಟು ಪಾಸಿಟಿವ್ ಆಗಿಯೇ ಥಿಂಕ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡೆ. ಬಟ್ ಆದರೆ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಕ್ಲಿಪ್ಸ್ನ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ದರ್ಶನ ಎಲ್ಲನೂ ಮುಗಿಸ್ಕೊಂಡು ಒಂದೊಂದು ವಡಾಪಾವ್ ತಿಂದ್ಕೊಂಡು ನಾವು ನಮ್ಮ ಬಸ್ ಇರೋ ಕಡೆಗೆ ಹೊರಟ್ವಿ. ಅಲ್ಲೇ ಅಡುಗೆ ಎಲ್ಲನೂ ಕೂಡ ಮಾಡ್ತಾಯಿದ್ರು ನೈಟಿಗೆ. ಸೊ ಆನ್ ದಿ ವೇ ಹೋಗ್ತಾ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಫುಡ್ ಎಲ್ಲನೂ ಮುಗಿಸ್ಕೊಂಡು ನಾವು ಹೊರಟಿದ್ದು. ಸೋಮವಾರ ನೈಟೆಲ್ಲ ಟ್ರಾವೆಲ್ಲೇ ಮಾಡಿದ್ದು. ನಾವೆಲ್ಲೂ ಕೂಡ ರೂಮಲ್ಲಿ ಸ್ಟೇ ಆಗಲಿಲ್ಲ. ನೈಟೆಲ್ಲ ಟ್ರಾವೆಲ್ ಮಾಡಿ ಬೆಳಿಗ್ಗೆ ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ರೂಮ್ನ ತೊಗೊಂಡಿದ್ದು. ಕಂಪ್ಲೀಟ್ ಬಿಲ್ಡಿಂಗೇ ನಮಗೆ ಆಗಿಬಿಟ್ಟಿತ್ತು. ಬೇರೆ ಯಾರಿಗೂ ಅದಲ್ಲ ಅವೈಲೇಬಲ್ಲೇ ಇರಲಿಲ್ಲ. ಬಿಕಾಸ್ ನಾವು ಮೋರ್ ದ್ಯಾನ್ 70 ಮೆಂಬರ್ಸ್ 85 ಮೆಂಬರ್ಸ್ ಇದ್ದೀವಲ್ಲ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ವೈಬು. ನಾವು ಬಸ್ಸಲ್ಲೇ ನಿದ್ದೆ ಮಾಡಿದ್ರಿಂದ ಕಾಲು ಕೈಯೆಲ್ಲ ಒಂಥರ ಆಗಿಬಿಟ್ಟಿತ್ತು. ಆಂಟಿದಿರೆಲ್ಲ ರೀಲ್ಸ್ ಮಾಡ್ತಾಯಿದ್ರು. ಸೊ ಅದು ಒಂದು ಕ್ಲಿಪ್ ಇರಲಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಒಂದು ಕ್ಲಿಪ್ ತೊಗೊಂಡೆ. ಈ ದೇವಸ್ಥಾನ ಎಷ್ಟು ಸಖತ್ತಾಗಿತ್ತು ಅಂತ ಅಂದರೆ ತಿಮ್ಮಪ್ಪಂದು, ನಾವು ತಿಮ್ಮಪ್ಪ ಅಂತೀವಿ, ಅವರಲ್ಲಿ ಬಾಲಾಜಿ ಅಂತ ಕರೀತಾರೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಆ ಒಂದು ಪೈಂಟ್ ಮಾಡಿದಾರಲ್ಲ ದೇವಸ್ಥಾನ ಸುತ್ತ ಏನಿದೆ ಅದನ್ನು ಕೂಡ ಅವರು ಟವಲಲ್ಲಿ ನೀರು ಹಾಕಿ ಒರೆಸ್ತಾ ಇದ್ರು. ನಾವು ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಪ್ಲೇಸ್ ಇದ್ದಿದ್ದೇನೆ ನಮಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಟೆಂಪಲ್. ಆ ದೇವ್ರನ್ನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು. ಲಕ್ಷ್ಮಿನ ಅಷ್ಟು ಮುದ್ದಾಗಿ ಅಲಂಕಾರ ಮಾಡಿದರು ಗೈಸ್. ನಾನು ಹೋಗಿದ್ದು ಇಷ್ಟು ದೇವಸ್ಥಾನಗಳನ್ನು ನನ್ನ ಕಣ್ಮುಂದೆ ಹಾಗೆ ಬರ್ತಾ ಇದೆ. ಬಿಕಾಸ್ ನಾನು ಅದು ಯಾವುದೂ ಕೂಡ ನೋಡೇ ಇರಲಿಲ್ಲ ಅಲ್ಲ, ಎಲ್ಲ ಫಸ್ಟ್ ಟೈಮ್ ನಾನು ನೋಡಿರೋದ್ರಿಂದ ನನಗೆ ಅದೊಂಥರ ಫೀಲೇ ಕೊಡ್ತಾಯಿತ್ತು. ಟ್ರಿಪ್ಪಲ್ಲಿ ಆಡಾಗಿದ್ದ ಪ್ಲೇಸಸ್ಗಳು ಇವಾಗೇನು ಹೇಳಿದೆ ಇಷ್ಟು ಮಾತ್ರ. ಬಟ್ ಆದರೆ ಆನ್ ದಿ ವೇ ಹೋಗ್ತಾನೆ ನಮಗೆ ಸೌದತ್ತಿ ಎಲ್ಲಮ್ಮ ಸಿಗ್ತಾರೆ. 30 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ ಸಿಗೋದು. ಸೊ ಅಲ್ಲೂ ದರ್ಶನ ಮಾಡ್ಕೊಳ್ಳೋಣ ಅಂತ ಲಾಟ್ ಆಫ್ ಡಿಸ್ಕಷನ್ ಆರ್ಗ್ಯುಮೆಂಟ್ಸ್ ಎಲ್ಲನೂ ಕೂಡ ಮಾಡಿ ಫೈನಲ್ ಆಗಿ ನಾವು ಸೌದತ್ತಿ ಎಲ್ಲಮ್ಮನ ದರ್ಶನ ಮಾಡ್ಕೊಂಡ್ವಿ. ನನಗೆ ಮಂಗಳವಾರ ದರ್ಶನ ಮಾಡ್ಕೋಬೇಕು ಅನ್ನೋದು ಇತ್ತು. ಬಟ್ ಓಕೆ, ನಮಗೆ ಬುಧವಾರ ದರ್ಶನ ಸಿಕ್ತು. ಬೆಳಗಿನ ಜಾವ 6 ಗಂಟೆಗೆ ನಾವು ಲೈನ್ಗೆ ಹೋಗ್ಬಿಟ್ವಿ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ನಾವೇ ಫಸ್ಟಲ್ಲಿದ್ವಿ. ಬಿಕಾಸ್ ನಮ್ಗೆ ಅಷ್ಟು ಆಗಿಬಿಟ್ಟಿತ್ತು ಎಲ್ಲ ನೋಡಬೇಕು ಅನ್ನೋದೊಂದು ಕಡೆ, ಮುಗಿಸ್ಕೊಂಡು ಈಚೆ ಬಂದುಬಿಡ್ಬೇಕಪ್ಪ ಎಷ್ಟೊತ್ತು ಕ್ಯೂವಲ್ಲಿ ನಿಂತ್ಕೊಳ್ಳೋದು ಅನ್ನೋದೊಂದು ಕಡೆ ಇತ್ತು. ಸೊ ದರ್ಶನ ಎಲ್ಲನೂ ಮುಗಿಸ್ಕೊಂಡು ಕೈ ತುಂಬ ಬಳೆ ಹಾಕ್ಸ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ಅಲ್ಲಿಂದನೂ ಕೂಡ ತಿಂಡಿ ಮುಗಿಸ್ಕೊಂಡು ನಾವು ಹೊರಟ್ವಿ. ಶನಿವಾರದಿಂದ ಬುಧವಾರದವರೆಗೂ ಟೈಮ್ ಹೇಗೋಯ್ತು ಅನ್ನೋದು ಗೊತ್ತಾಗಿಲ್ಲ. ಆ್ಯಂಡ್ ನನಗೆ ಅಲ್ಲಿರೋರು ತುಂಬ ಜನ ಪರಿಚಯನೂ ಇಲ್ಲ. ಒಂದು ಫ್ಯೂ ಮೆಂಬರ್ಸ್ ಅಷ್ಟೇ ನಮ್ಮ ಅಮ್ಮನ ಫ್ರೆಂಡ್ಸ್ ನನಗೆ ಪರಿಚಯ ಇರೋದು. ಬಟ್ ನಾನು ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಅವ್ರಿಗೂ ಹಂಗೆ ಫೀಲ್ ಆಯ್ತಾ ಇಲ್ವಾ ಅಂತ. ಮುಂದ್ಗಡೆ ಕೂತ್ಕೊಳ್ಳೋರು ನಮಗಂತೂ ಚಾರ್ಜ್ ಹಾಕಿ ಚಾರ್ಜ್ ತೆಗ್ಕೊಡೋದು ಇದೇ ಕೆಲಸ ಆಗಿಬಿಟ್ಟಿತ್ತು. ಅದೊಂದು ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು ನಮ್ಗೆ ಆವಾಗ. ಬಟ್ ಎಲ್ಲ ಕೂಡ ಚೆನ್ನಾಗಿತ್ತು. ಭಟ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಯಾಕೆಂದರೆ ಅಲ್ಲಿನ ಫುಡ್ಗಳು ನಮ್ಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಯಾರೊಬ್ಬರು ಕೂಡ ವಾಮಿಟ್ ಮಾಡ್ಕೊಂಡಿಲ್ಲ, ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಮಾಡಲಿಲ್ಲ ಫುಡ್ಡಿಂದ. ಏಕೆಂದರೆ ಫುಡ್ಡು ಚೆನ್ನಾಗಿದ್ದಿದ್ದರಿಂದ ಯಾರಿಗೂ ಕೂಡ ಹೆಲ್ತ್ ವಿಷಯದಲ್ಲಿ ಏನೂ ಕೂಡ ಮೈನಸ್ ಆಗಲಿಲ್ಲ ನಮಗೆ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಇಲ್ಲ ಅಂದಿದ್ರೆ ನಮ್ಗೆ ಇನ್ನೂ ಖರ್ಚು ಜಾಸ್ತಿ ಆಗ್ತಾಯಿತ್ತು. ಈಚೆ ಹೋಟೆಲ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮಗೆ ಎಷ್ಟು ಥ್ಯಾಂಕ್ಫುಲ್ ಆಗಿರಬೇಕು ಅಂತಂದ್ರು ಅದು ಹೇಳೋದಕ್ಕಾಗಲ್ಲ. ಬಿಕಾಸ್ ಇಷ್ಟು ಜನನ ಮೇಂಟೈನ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಈ ಟ್ರಿಪ್ಪಲ್ಲಿ ನಾನು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಸಿಚುವೇಷನಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಕೋಪನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು, ಎಲ್ಲನೂ ಕೂಡ ಈ 5 ದಿನದಲ್ಲಿ ನಾನು ಮಾಡಿದ್ದೀನಿ. ಆ್ಯಂಡ್ ಈ ಟ್ರಿಪ್ ಒಂಥರ ತುಂಬ ಮೆಮೊರೇಬಲ್ ಆಗಿತ್ತು, ತುಂಬ ಚೆಂದ ಆಯಿತು. ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಆಂಟಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಭಟ್ರಿಗೆ, ಡ್ರೈವರಿಗೆ, ಈ ವಿಡಿಯೋಸ್ ನೋಡ್ತಿರೋರು ಯಾರೇ ಆಗಿದ್ರು ಕೂಡ ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ. ಇದು ಲಾಸ್ಟಲ್ಲಿ ಹೋಗುವಾಗ ತೊಗೊಂಡಿದ್ದು ಕ್ಲಿಪ್ಪು. ಬಾಯ್.